Hallelujah. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. The blessed day in the presence of God. ಕರ್ತನ ಸನ್ನಿಧಾನದಲ್ಲಿ ಆಶೀರ್ವದಿಸಲ್ಪಟ್ಟಂತ ದಿನದಲ್ಲಿ ನಾವು ಸೇರಿ ಬಂದಿದ್ದೇವೆ. Amen. Hallelujah. Amen. Open our Bibles to Jeremiah chapter 6, verse number 16. ಈ ಸಮಯದಲ್ಲಿ ನಿಮ್ಮ ಸತ್ಯವೇದವನ್ನ ಯೆರೆಮೀಯ 6ನೇ ಅಧ್ಯಾಯ 16ನೇ ವಚನಕ್ಕೆ ನಿಮ್ಮ ಸತ್ಯವೇದವನ್ನ ತಿರುಗಿಸಿ. Jeremiah chapter 6, verse number 16. ಯೆರೆಮೀಯ 6ನೇ ಅಧ್ಯಾಯ 16ನೇ ವಚನ. Let's see what the Lord is speaking. ದೇವರು ಏನನ್ನ ಮಾತನಾಡುತ್ತಿದ್ದಾನೆ ಅನ್ನೋದನ್ನ ನೋಡಿಕೊಳ್ಳೋಣ. This verse begins, thus says the Lord. ಈ ವಾಕ್ಯ ಪ್ರಾರಂಭವನ್ನೇ ನೋಡುವಾಗ ಯೆಹೋವನು ಹೀಗೆ ನುಡಿಯುತ್ತಾನೆ ಅನ್ನೋದನ್ನ ನಾವು ನೋಡ್ತಾ Let's ಇದ್ದೇವೆ. see what the Lord is saying. ಇವತ್ತಿನ ದಿವಸ ದೇವರು ನಮ್ಮ ಜೊತೆ ಏನು ಮಾತನಾಡುತ್ತಿದ್ದಾನೆ ಅನ್ನೋದನ್ನ ನೋಡಿಕೊಳ್ಳೋಣ. Stand in the ways and see and ask for the old paths where the good way is and walk in it, and then you will find rest for your souls. ಯೆರೆಮೀಯ 6ನೇ ಅಧ್ಯಾಯ 16ನೇ ವಚನ. ಯೆಹೋವನು ಹೀಗೆ ನುಡಿಯುತ್ತಾನೆ, ದಾರಿಗಳು ಕೂಡುವ ಸ್ಥಳದಲ್ಲಿ ನಿಂತುಕೊಂಡು ನೋಡಿ, ಪುರಾತನ ಮಾರ್ಗಗಳು ಯಾವುವು, ಆ ಸನ್ಮಾರ್ಗವು ಎಲ್ಲಿ ಎಂದು ವಿಚಾರಿಸಿ ಅದರಲ್ಲೇ ನಡೆಯಿರಿ. ಇದರಿಂದ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಕ್ಕುವುದು. Church, it was my first time traveling to Mangalore for my admissions. ಸಭೆ ನಾನು ಮೊದಲನೇ ಬಾರಿ ಮಂಗಳೂರು ಪಟ್ಟಣಕ್ಕೆ ನನ್ನ ಅಡ್ಮಿಷನ್ ಗೋಸ್ಕರ ನಾನು ಹೋಗ್ತಾ ಇದ್ದೆ. We were in the highway that connected Mangalore and Kerala. ನಾನು ಹೋಗುವಂತ ದಾರಿ ಮಂಗಳೂರು ಮತ್ತು ಕೇರಳ ಹೈವೇ ಅಲ್ಲಿ ಹೋಗುವಂತ ದಾರಿಯಲ್ಲಿ ನಾವು ಪ್ರಯಾಣ ಮಾಡ್ತಿದ್ದೆವು. As we were traveling, we missed out our destination. ನಾವು ಹೋಗುವಂತ ದಾರಿಯಲ್ಲಿ ನಾವು ಹೋಗುವಂತ ತಲುಪಬೇಕಂತ ಜಾಗದಿಂದ ತಪ್ಪಿ ಹೋದೆವು. And after some time I got a message on my phone, welcome to Kerala. ಸ್ವಲ್ಪ ಹೊತ್ತಾದ ಮೇಲೆ ನನಗೊಂದು ಮೊಬೈಲ್ ಅಲ್ಲಿ ಮೆಸೇಜ್ ಬಂತು, ಈ ಕೇರಳ ರಾಜ್ಯಕ್ಕೆ ನಿಮಗೆ ಸ್ವಾಗತ ಎಂದು ಬಂತು. Then I told my father, Baba, I think we have entered Kerala. ತದನಂತರ ನನ್ನ ತಂದೆಗೆ ನಾನು ಹೇಳಿದೆ, ನಾವು ಕೇರಳ ರಾಜ್ಯಕ್ಕೆ ನಾವು ಹೋಗಿದ್ದೇವೆ ಅನ್ನೋದನ್ನ ಹೇಳಿದೆ. We understood we have come more further and we need to ask someone for the right path. ಒಂದು ಅರ್ಥವಾಯ್ತು. ಆ ಸಮಯದಲ್ಲಿ ನಾವು ದಾರಿ ತಪ್ಪಿದ್ದೇವೆ, ಸರಿಯಾದ ದಾರಿಗೋಸ್ಕರ ನಾವು ಯಾರ ಹತ್ರ ಕೇಳಬೇಕು ಎನ್ನುವಂತ ಅರ್ಥವಾಯಿತು. At some place and we inquired where we have come and how far we have to go back. ಒಂದು ಸ್ಥಳದಲ್ಲಿ ನಾವು ನಿಲ್ಲಿಸಿದೆವು, ಅಲ್ಲಿ ಬರುವಂತ ವ್ಯಕ್ತಿಗಳ ಹತ್ರ ಕೇಳಿದೆವು. ತದನಂತರ ನಾವು ಎಷ್ಟು ದೂರ ಹಿಂದೆ ತಿರುಗಿ ಹೋಗಬೇಕು, ನಮ್ಮ ಸರಿಯಾದ ಮಾರ್ಗವನ್ನು ಪಡೆದುಕೊಳ್ಳಬೇಕು ಅನ್ನೋದನ್ನ ಕೇಳಿದೆವು. That person told you have already traveled 25 minutes further. ಯಾವಾಗ ಈ ರೀತಿಯಲ್ಲಿ ಅವರು ಹೇಳಿದ್ರು, 25 ನಿಮಿಷಗಳ ಕಾಲ ನೀವು ಹೆಚ್ಚಾಗಿ ಮುಂದೆ ಬಂದಿದ್ದೀರಿ ಅನ್ನೋದನ್ನ ಅವರು ಹೇಳ್ತಾರೆ. And then we went back and somehow, see, those were the days I didn't carry any smartphones and we didn't even neither know about Google Maps. ಆ ಸಮಯದಲ್ಲಿ ಯಾವುದೇ ಗೂಗಲ್ ಮ್ಯಾಪ್ಸ್ ಬಗ್ಗೆ ಯಾವುದೇ ರೀತಿಯ ಹೆಚ್ಚಿನ ಅನ್ವೇಷಣೆ ಆ ಸಮಯದಲ್ಲಿ ಉಂಟಾಗಿರ್ಲಿಲ್ಲ. ಅದಕ್ಕೋಸ್ಕರವಾಗಿ ನನ್ನ ಹತ್ರ ಸ್ಮಾರ್ಟ್ ಫೋನ್ ಇರಲಿಲ್ಲ. ಆ ಸಮಯದಲ್ಲಿ ಆ ಚಿಕ್ಕ ಫೋನ್ ಇತ್ತು, ಅದನ್ನ ನೋಡಿಕೊಂಡು ಅದನ್ನ ಹೇಳಿಕೊಂಡು ನಾವು ಆ ಸಮಯದಲ್ಲಿ I reached my college. ಹೇಗೋ ನಾವು ಆ ಕಾಲೇಜಿಗೆ ತಲುಪಿದೆವು. Then the Bible says, ಇವತ್ತಿನ ದಿವಸ ಸತ್ಯವೇದ ಈ ರೀತಿಯಲ್ಲಿ ಹೇಳ್ತಾ ಇದೆ, stand and seek for the old paths. ನೀವು ನಿಂತುಕೊಂಡು ನೋಡಿ ಪುರಾತನ ಮಾರ್ಗಗಳು ಯಾವುವು ಎಂದು ನೋಡಿರಿ. Church, we are living in this new generation. ಸಭೆ, ನಾವು ಹೊಸದಾದ ತಲೆಮಾರಿನ ಜೊತೆ ನಾವು ಜೀವಿಸ್ತಾ ಇದ್ದೇವೆ. We are in the modernized world, the internet era. ನಾವು ಒಂದು ನವೀಕರಿಸಲ್ಪಟ್ಟಂತಹ ಒಂದು ಜಗತ್ತಿನಲ್ಲಿ ಮತ್ತು ಅಂತರ್ಜಾಲದ ಒಂದು ಯುಗದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. Everywhere you get to see new things and get to know new things. ಎಲ್ಲಾ ಕಡೆ ಎಲ್ಲಾ ವಿಚಾರಗಳಲ್ಲಿಯೂ ಕೂಡ ಹೊಸ ವಿಚಾರಗಳನ್ನ ನಾವು ನೋಡ್ತಾ ಇದ್ದೇವೆ. Even in the spiritual you get to find and see new things are coming. ಆತ್ಮಿಕ ವಿಚಾರದಲ್ಲಿಯೂ ಕೂಡ ಹೊಸ ವಿಚಾರಗಳು ಬರುವುದನ್ನು ನಾವು ನೋಡ್ತಾ ಇದ್ದೇವೆ. But God says, ಆದರೆ ದೇವರು ಒಂದು ಮಾತನ್ನ ಹೇಳುತ್ತಾನೆ, don't go for the new things, go for the old paths. ನೀವು ಹೊಸ ಮಾರ್ಗಗಳನ್ನು ನೋಡಿ ಹೊಸ ಮಾರ್ಗಕ್ಕೆ ಹೋಗಬೇಡ್ರಿ, ನೀವು ಪುರಾತನ ಮಾರ್ಗಗಳೇ ತಿರುಗಿರಿ. And the Bible says in the old paths there are good things. ಸತ್ಯವೇದ ಹೇಳ್ತಾ ಇದೆ, ಆ ಪುರಾತನ ಮಾರ್ಗಗಳೇ ಒಳ್ಳೆಯ ಮಾರ್ಗಗಳಾಗಿದ್ದಾವೆ. What does it mean to ask for the old paths? ಪುರಾತನ ಮಾರ್ಗಗಳಿಗೋಸ್ಕರ ಕೇಳಿಕೊಳ್ಳುವುದಂದ್ರೆ ಅರ್ಥವೇನಾಗಿದೆ? It is not going back to traditionalism. ನಮ್ಮ ತಿರುಗಿ ಸಾಂಪ್ರದಾಯಿಕವಾಗಿ ನಾವು ಜೀವಿಸ್ತಾ ಇದೀವಿ, ಅದೇ ಸಂಪ್ರದಾಯಕ್ಕೆ ನಾವು ಹೋಗುವುದು ಅಂತ ಅರ್ಥವಲ್ಲ. If you read in the Bible, the Pharisees, they were traditionalists. ನಾವು ಸತ್ಯವೇದದಲ್ಲಿ ನೋಡುವಾಗ ಫರಿಸಾಯರು ಅವರು ಸಂಪ್ರದಾಯವನ್ನ ಮಾಡುತ್ತಿದ್ದಂತ ವ್ಯಕ್ತಿಗಳಾಗಿದ್ದರು. The Lord Jesus told them to abandon their traditions. ಕರ್ತನಾದ ಯೇಸು ಅವರಿಗೆ ಈ ಸಂಪ್ರದಾಯಗಳನ್ನು ನೀವೆಲ್ಲ ಬಿಟ್ಟು ಬಿಡ್ರಿ ಅನ್ನೋದನ್ನ ಹೇಳ್ತಿದ್ದಾರೆ. The Lord really told them you have to leave, abandon all this human tradition. ಕರ್ತನಾದ ಯೇಸು ಮತ್ತೆ ಅವರಿಗೆ ಎಚ್ಚರಿಸಿ ಈ
ಮನುಷ್ಯರು ಮಾಡಿರುವಂತ ಸಂಪ್ರದಾಯಗಳ ಕಟ್ಟುಪಾಡುಗಳನ್ನ ಬಿಟ್ಟು ಬಿಡ್ರಿ ಅನ್ನೋದನ್ನ ಹೇಳ್ತಿದ್ದಾರೆ. Today's generation, if we tell them to leave, to ask for the old paths, ಇವತ್ತಿನ ದಿವಸದ ಒಂದು ಯವನಸ್ಥರಿಗೆ ನಾವು ಯವನ ಕಾಲದ ಒಂದು ತಲೆಮಾರಿಗೆ ನಾವು ಹಳೆಯ ಪುರಾತನ ಮಾರ್ಗಗಳನ್ನ ನೀವು ಕಂಡುಕೊಂಡ್ರಿ ಅನ್ನೋದನ್ನ ಹೇಳಿದ್ರೆ they secretly despise it. ಅವರು ಅದನ್ನ ಬಹಳ ರಹಸ್ಯವಾಗಿ ಅದನ್ನ ಬಿಟ್ಟು ಬಿಟ್ಟು ತಳ್ಳಿ ಹಾಕುತ್ತಾರೆ. Because they, for perhaps the same, it is very old fashioned. ಅವರು ಈ ರೀತಿಯಲ್ಲಿ ನೋಡ್ತಾರೆ, ಇದು ಬಹಳ ಹಳೆಯ ಫ್ಯಾಷನ್ ಇಂದ ನೋಡುತ್ತಾರೆ. Yet there is life saving wisdom in the old paths of God. ಆದರೆ ಆ ಪುರಾತನ ಮಾರ್ಗಗಳಲ್ಲಿ ನಮ್ಮ ಜೀವವನ್ನ ಕಾಪಾಡುವಂತ ಒಂದು ಮಾರ್ಗ ಇದೆ ಅನ್ನೋದನ್ನ ನಾವು ನೋಡ್ತೇವೆ. God's way is the old path. ದೇವರ ಮಾರ್ಗವೇ ಆ ಪುರಾತನ ಮಾರ್ಗವಾಗಿದೆ. The old path is the right path. ಆ ಪುರಾತನ ಮಾರ್ಗವೇ ಸರಿಯಾದ ಮಾರ್ಗವಾಗಿದೆ. If you read in Isaiah chapter 53 verse number 6, ಯೆಶಾಯ 53ನೇ ಅಧ್ಯಾಯ 6ನೇ ವಚನವನ್ನು ನೀವು ಓದುವುದಾದರೆ the prophet says like this. ಅಲ್ಲಿ ಪ್ರವಾದಿ ಈ ರೀತಿಯಲ್ಲಿ ಹೇಳುತ್ತಿದ್ದಾನೆ, All of us, including this prophet Isaiah, says all of us like sheep have strayed away from the right path. ಅಲ್ಲಿ ಪ್ರವಾದಿಯು ಎಲ್ಲರನ್ನು ತನ್ನನ್ನು ಸೇರಿಸಿಕೊಂಡು ಆತನ ಈ ರೀತಿಯಲ್ಲಿ ಹೇಳ್ತಾರೆ, ನಾವೆಲ್ಲರೂ ಕುರಿಗಳಂತೆ ದಾರಿ ತಪ್ಪಿ ತೊಳಲುತ್ತಿದ್ದೆವು. You know, Isaiah says we have left God's path. ಯೆಶಾಯನ ಈ ರೀತಿಯಲ್ಲಿ ಹೇಳ್ತದನೆ, ನಾವು ದೇವರ ಮಾರ್ಗವನ್ನ ಬಿಟ್ಟು ನಡೀತಾ ಇದ್ದೇವೆ ಅನ್ನೋದನ್ನ ಯೆಶಾಯ We ಹೇಳ್ತಾನೆ. have found our own path and left God's path. ನಾವು ನಮ್ಮ ಮಾರ್ಗಗಳನ್ನ ಸ್ವಂತ ಮಾರ್ಗಗಳನ್ನ ಹಿಂಬಾಲಿಸಿಕೊಂಡು ಹೋಗ್ತಾ ಇದ್ದೇವೆ, ದೇವರ ಮಾರ್ಗವನ್ನ ಬಿಟ್ಟು ಬಿಟ್ಟಿದ್ದೇವೆ. Church, the science says like this. ಇದು ವಿಜ್ಞಾನವು ಈ ರೀತಿಯಲ್ಲಿ ಹೇಳ್ತದೆ, If a star, ಒಂದು ವೇಳೆ ಒಂದು ನಕ್ಷತ್ರವು it leaves its track, ಅದರ ಒಂದು ಪಥವನ್ನ ಒಂದು ಬಿಟ್ಟು ಹೋದರೆ the star is lost forever. ಆ ಒಂದು ನಕ್ಷತ್ರವು ಅದು ಕಳೆದುಕೊಂಡ ಹಾಗೆ. Church, the day the star is created by God, ದೇವರಿಂದ ಸೃಷ್ಟಿಸಲ್ಪಟ್ಟಂತ ಒಂದು ನಕ್ಷತ್ರ, on the same day God has kept a path or a track for every star that He created. ಅದೇ ದಿವಸ ದೇವರು ಆ ನಕ್ಷತ್ರಕ್ಕೆ ಒಂದು ಪಥವನ್ನ ಒಂದು ಮಾರ್ಗವನ್ನ ಸಿದ್ಧ ಮಾಡಿ ಇಟ್ಟಿದ್ದಾನೆ. By chance, if any star leaves its path, ಯಾವುದೇ ಕಾರಣವಾಗಿ ನಕ್ಷತ್ರವು ಆ ಒಂದು ಪಥವನ್ನ ಬಿಟ್ಟು ಹೊರಗಡೆ ಬರುವುದಾದರೆ it is called as a falling star. ಅದು ಬಿದ್ದು ಬಿಡುವಂತ ಒಂದು ನಕ್ಷತ್ರ ಎಂದು ಹೇಳುತ್ತಾರೆ. If it leaves its track, ಒಂದು ವೇಳೆ ಅದು ತನ್ನ ಪಥವನ್ನ ಬಿಟ್ಟು ನಡೆಯುವುದಾದರೆ it is blasted and it becomes a meteorite. ಅದು ಒಂದು ಉಲ್ಕೆಯಾಗಿ ಮಾರ್ಪಡುತ್ತದೆ. ಅದು ಸಿಡಿದು ಹೋಗಿ ಉಲ್ಕೆಯಾಗಿ ಮಾತ್ರ You ಮಾರ್ಪಡುತ್ತದೆ. have heard about meteorites, correct? ನೀವು ಉಲ್ಕೆಗಳ ಬಗ್ಗೆ ಕೇಳಿದ್ದೀರಲ್ಲ? What is that meteorite? ಆ ಉಲ್ಕೆಗಳು ಅಂದ್ರೆ ಏನು? The star which leaves its track. ಓ, ಆ ಒಂದು ನಕ್ಷತ್ರಗಳು ದಾರಿ ಬಿಟ್ಟ ನಕ್ಷತ್ರಗಳು, ಪಥ ಬಿಟ್ಟ ನಕ್ಷತ್ರಗಳಾಗಿದ್ದಾವೆ. It is blasted ಅದು ಸಿಡಿದು ಹೋಗಿ and it becomes a meteorite. ತದನಂತರ ಉಲ್ಕೆಗಳಾಗಿ ಮಾರ್ಪಡುತ್ತದೆ. Hallelujah. Hallelujah. We leave our God's path. ಒಂದು ವೇಳೆ ದೇವರ ಮಾರ್ಗವನ್ನ, ದೇವರ ಪಥವನ್ನ ನಾವು ಬಿಡೋದಾದ್ರೆ Even we become a blasted star, a falling star, a dark star. ನಾವು ಕೂಡ ಸಿಡಿದು ಹೋದಂತ ನಕ್ಷತ್ರಗಳು, ಬಿದ್ದು ಹೋಗುವಂತ ನಕ್ಷತ್ರಗಳು ಅಥವಾ ನಾಶವಾಗುವಂತ ನಕ್ಷತ್ರಗಳಾಗಿರ್ತವೆ. Church, what is this old path and what is this new path? ಈ ಹಳೆಯ ಮಾರ್ಗಗಳು, ಹೊಸ ಮಾರ್ಗಗಳು ಅಂದ್ರೆ ಅರ್ಥವೇನು? See, today worship has taken new path. ಇವತ್ತಿನ ದಿವಸ ಆರಾಧನೆ ಬೇರೆ ರೀತಿಯಲ್ಲಿ ಹೋಗುತ್ತಾ ಇದೆ. You know, where the Holy Spirit is replaced by music. ಓ, ಪರಿಶುದ್ಧಾತ್ಮನನ್ನ ತೆಗೆದು ಸಂಗೀತವನ್ನ ಹೆಚ್ಚಾಗಿ ಅಲ್ಲಿ ಕಾನ್ಸಂಟ್ರೇಟ್ ಮಾಡುತ್ತಿದ್ದಾರೆ. Today teaching has taken a new path. ಇವತ್ತಿನ ದಿವಸ ಬೋಧನೆಯು ಮಾರ್ಪಟ್ಟಿದೆ ಅನ್ನೋದನ್ನ ನಾವು ನೋಡ್ತಾ Where ಇದ್ದೇವೆ. the word of God is replaced by false teaching. ದೇವರ ವಾಕ್ಯವನ್ನು ತೆಗೆದುಹಾಕಿ ತಪ್ಪಾದ ಬೋಧನೆಯನ್ನ ಮಾಡುತ್ತಿದ್ದಾರೆ. You know, in at least in 50 to 20 years back, 15ರಿಂದ 20 ವರ್ಷಗಳ ಹಿಂದೆ we get to hear intercession prayers and fasting prayers. ನಾವು ಉಪವಾಸ ಪ್ರಾರ್ಥನೆ, ಮಧ್ಯಸ್ಥಿಕೆ ಪ್ರಾರ್ಥನೆ ಎನ್ನುವುದನ್ನು ನಾವು ಕಿವಿಯಾರ You know, ಕೇಳಿಸಿಕೊಳ್ಳುತ್ತೇವೆ. today that intercession prayer and fasting prayers have been replaced by worship concert. ಇವತ್ತಿನ ದಿವಸ ಆ ಉಪವಾಸ ಪ್ರಾರ್ಥನೆಗಳು ಮತ್ತು ಮಧ್ಯಸ್ಥಿಕೆ ಪ್ರಾರ್ಥನೆಯನ್ನು ತೆಗೆದುಹಾಕಿ ವರ್ಷಿಪ್ ಕನ್ಸರ್ಟ್ ಅನ್ನುವಂತ ವಿಚಾರವನ್ನು ಮಾಡುತ್ತಿದ್ದಾರೆ. Church, then what is this old path? ಹಾಗಾದ್ರೆ ಈ ಪುರಾತನ ಮಾರ್ಗ ಯಾವುದಾಗಿದೆ? Turning to the right worship. ಸರಿಯಾದ ಆರಾಧನೆಗೆ ನಾವು ತಿರುಗಿಕೊಳ್ಳುವುದೇ ಅದು ಪುರಾತನ ಮಾರ್ಗವಾಗಿದೆ. Turning to the right teaching. ಸರಿಯಾದ ಬೋಧನೆ ಕಡೆ ನಾವು ತಿರುಗುವುದೇ ಅದು ಸರಿಯಾದ ಮಾರ್ಗವಾಗಿದೆ. We becoming God-centered. ನಾವು ದೇವರನ್ನ ದೃಷ್ಟಿಸಿ, ದೇವರನ್ನ ಕೇಂದ್ರೀಕರಿಸಿ ನಾವು ಮಾಡುವಂತ ಕಾರ್ಯಗಳಾಗಿದ್ದಾವೆ. Coming back to the days of interceding and fasting prayers. ಉಪವಾಸ ಪ್ರಾರ್ಥನೆ, ಮಧ್ಯಸ್ಥಿಕೆ ಪ್ರಾರ್ಥನೆಯ ಕಡೆಗೆ ನಾವು ತಿರುಗಿಕೊಳ್ಳುವುದಾಗಿದೆ. Church, God is saying, Holy Spirit saying, return to the old path. ದೇವರ ಈ ರೀತಿಯಲ್ಲಿ ಹೇಳ್ತಾರೆ,
ಪರಿಶುದ್ಧಾತ್ಮನ ಹೇಳ್ತಾರೆ, ನೀವು ಪುರಾತನ ಮಾರ್ಗಗಳ ಎಡೆಗೆ ತಿರುಗಿಕೊಳ್ಳಿರಿ. Hallelujah. Hallelujah. So how do you benefit from this old path? ಹಾಗಾದ್ರೆ ಈ ಪುರಾತನ ಮಾರ್ಗಗಳಿಂದ ನಿಮಗೆ ಏನು ಸಿಗುತ್ತದೆ ಅಥವಾ ಏನು ಉಪಯೋಗ? The Bible says ಸತ್ಯವೇದ ಈ ರೀತಿಯಲ್ಲಿ ಹೇಳ್ತಾ you ಇದೆ, will find rest for your souls. ನಿಮ್ಮ ಆತ್ಮಗಳಿಗೆ ಒಂದು ವಿಶ್ರಾಂತಿ ಸಿಕ್ಕುವುದು. Hallelujah. Hallelujah. What did you read in Jeremiah chapter 6 verse number 16? ಯೆರೆಮೀಯ 6ನೇ ಅಧ್ಯಾಯ 16ನೇ ವಚನದಲ್ಲಿ ಏನನ್ನ ಓದುತ್ತೀರಿ? Then you will find rest for your souls. ಇದರಿಂದ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಗುವುದು. So to benefit from this old path, ಈ ಒಂದು ಪುರಾತನ ಮಾರ್ಗಗಳಿಂದ ಉಪಯೋಗವನ್ನ ಪಡೆಯುವುದಕ್ಕೋಸ್ಕರವಾಗಿ God is telling them to position themselves. ದೇವರು ಒಬ್ಬೊಬ್ಬರಿಗೂ ಈ ರೀತಿಯಲ್ಲಿ ಹೇಳ್ತಾರೆ, ನಿಮ್ಮ ಸ್ಥಾನವನ್ನ ಸ್ಥಿರಗೊಳಿಸಿರಿ. No, the Bible says stand in the ways. ನೀವು ಆ ಒಂದು ದಾರಿಗಳು ಕೂಡುವ ಸ್ಥಳದಲ್ಲಿ ನಿಂತುಕೊಳ್ಳಿರಿ ಅನ್ನೋದನ್ನ ನಾವು ನೋಡ್ತಾ So ಇದ್ದೇವೆ. God says to benefit from the old path, position yourself. ಆ ದೇವರು ಪುರಾತನ ಮಾರ್ಗಗಳಿಂದ ಉಪಯೋಗವನ್ನ ಪಡೆಯುವುದಕ್ಕೋಸ್ಕರವಾಗಿ ಆ ದಾರಿ ಕೂಡುವಂತ ಸ್ಥಳದಲ್ಲಿ ನಿಂತುಕೊಳ್ಳಿರಿ ಅನ್ನೋದನ್ನ ಹೇಳ್ತಾ ಇದ್ದಾನೆ. Number 2, ಎರಡನೇದಾಗಿ ನೋಡುವಾಗ to benefit from the old path, ಪುರಾತನ ಮಾರ್ಗಗಳಿಂದ ಉಪಯೋಗವನ್ನ ಪಡೆಯುವುದಕ್ಕೋಸ್ಕರವಾಗಿ God told them to look for it, to see it. ದೇವರು ಅದನ್ನ ನೋಡ್ರಿ, ಅದನ್ನ ಹುಡುಕ್ರಿ ಅನ್ನೋದನ್ನ ಹೇಳ್ತಿದ್ದಾನೆ. Number 3, ಮೂರನೇದಾಗಿ to benefit from the old path, ಈ ಪುರಾತನ ಮಾರ್ಗಗಳಿಂದ ಉಪಯೋಗವನ್ನ ಪಡೆಯುವುದಕ್ಕೋಸ್ಕರವಾಗಿ God told them to ask for them, to desire them. ದೇವರು ಅದರ ವಿಚಾರವಾಗಿ ನೀವು ಕೇಳಿಕೊಳ್ಳಿರಿ ಮತ್ತು ಆಸೆಯನ್ನು ಪಡಿರಿ ಅನ್ನೋದನ್ನ ಹೇಳ್ತಾ To ಇದೆ. benefit from the old path, ಈ ಪುರಾತನ ಮಾರ್ಗಗಳಿಂದ ಉಪಯೋಗವನ್ನ ಪಡೆಯುವುದಕ್ಕೋಸ್ಕರವಾಗಿ God told them to see as the good way. ದೇವರು ಆ ಪುರಾತನ ಮಾರ್ಗಗಳನ್ನ ಒಳ್ಳೆಯ ಮಾರ್ಗಗಳು ಅಂದುಕೊಳ್ಳಿರಿ ಅನ್ನೋದನ್ನ ಹೇಳ್ತಿದ್ದಾನೆ. To benefit from the old path, ಹಳೆಯ ಮಾರ್ಗದಿಂದ ಆ ಪುರಾತನ ಮಾರ್ಗಗಳಿಂದ ಉಪಯೋಗವನ್ನ ಪಡೆಯುವುದಕ್ಕೋಸ್ಕರ God told them to walk in it, meaning to follow it and obey it. ಆ ದೇವರು ಅದರಲ್ಲಿ ನಡೆಯಿರಿ, ಅದರಲ್ಲಿ ವಿಧೇಯರಾಗಿರಿ, ಎಲ್ಲವನ್ನ ಮಾಡ್ರಿ ಅನ್ನೋದನ್ನ ಹೇಳ್ತಾ ಇದೆ. Then you will find rest for your souls. ಆಗ ನಿಮ್ಮ ಆತ್ಮಗಳಿಗೆ ನೀವು ವಿಶ್ರಾಂತಿಯನ್ನ ಹೊಂದುವವರಾಗಿರುತ್ತೀರಿ. Hallelujah. Let's Hallelujah. read that verse. ಈ ಸಮಯದ ಆ ವಾಕ್ಯವನ್ನು ಓದಿಕೊಳ್ಳೋಣ. Thus says the Lord, ಯೆಹೋವನು ಹೀಗೆ ನುಡಿಯುತ್ತಾನೆ, stand in the ways and see. ದಾರಿಗಳು ಕೂಡುವ ಸ್ಥಳದಲ್ಲಿ ನಿಂತುಕೊಳ್ಳಿರಿ. Ask for the old paths, ನೋಡಿ, ಪುರಾತನ ಮಾರ್ಗಗಳು ಯಾವುವು ಎಂದು ಕೇಳಿಕೊಳ್ಳಿರಿ. where the good way is, and walk in it, and then you will find rest for your ಆ souls. ಸನ್ಮಾರ್ಗವು ಎಲ್ಲಿ ಎಂದು ವಿಚಾರಿಸಿ ಅದರಲ್ಲೇ ನಡೆಯಿರಿ. ಇದರಿಂದ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಕ್ಕುವುದು. Hallelujah. Hallelujah. Because there are 3 blessings. ಸಭೆ 3 ಆಶೀರ್ವಾದಗಳಿದ್ದಾವೆ. When you walk in the old paths of God, ನಾವು ಯಾವಾಗ ದೇವರ ಪುರಾತನ ಮಾರ್ಗದಲ್ಲಿ ನಡೆಯುತ್ತೇವೆ ಆಗ 3 ಆಶೀರ್ವಾದಗಳು ನಮಗೆ ದೊರಕುತ್ತವೆ. number 1, ಮೊದಲನೇದಾಗಿ ನೋಡುವಾಗ you can be sure that you will arrive at the proper destination. ನೀವು ಒಂದನ್ನ ದೃಢೀಕರಿಸಬಹುದು, ನೀವು ಸರಿಯಾದ ಸ್ಥಳಕ್ಕೆ ನೀವು ತಲುಪುತ್ತೀರಿ ಅನ್ನೋದನ್ನ ಖಂಡಿತವಾಗಿ Church, ದೃಢೀಕರಿಸಬಹುದು. when we take the Lord's highway, ಯಾವಾಗ ದೇವರ ಆ ಒಂದು ಹೈವೇಯನ್ನು ನಾವು ಹಿಂಬಾಲಿಸುತ್ತೇವೋ we can be sure that we will arrive at the right destination in His presence. ನಾವು ಆತನ ಪ್ರಸನ್ನತೆಯ ಮಧ್ಯದಲ್ಲಿ ಸರಿಯಾದ ಮಾರ್ಗದಲ್ಲಿ ಸರಿಯಾದ ಸ್ಥಳಕ್ಕೆ ನಾವು ತಲುಪುತ್ತೇವೆ. Number 2, ಎರಡನೇದಾಗಿ when you walk in the old paths of God, ನಾವು ದೇವರ ಪುರಾತನ ಮಾರ್ಗದಲ್ಲಿ ನಾವು ನಡೆಯುವುದಾದರೆ our journey will be secure and safe. ನಮ್ಮ ಒಂದು ಪ್ರಯಾಣವು ಯಾವಾಗಲೂ ಸುರಕ್ಷಿತವಾಗಿ ನಾವು ಒಂದು ಸ್ಥಳಕ್ಕೆ ತಲುಪುತ್ತೇವೆ. What is the first benefit? ಮೊದಲಿಗೆ ಇರುವಂತಹ ಉಪಯೋಗ When ಯಾವುದಾಗಿದೆ? you are walking on the Lord's path, ಯಾವಾಗ ಪುರಾತನ ಮಾರ್ಗದಲ್ಲಿ ನಾವು you ನಡೆಯುತ್ತೇವೋ will arrive at the proper destination. ನಾವು ಸರಿಯಾದ ಸ್ಥಳಕ್ಕೆ ನಾವು ಹೋಗಬೇಕಾದ ಸ್ಥಳಕ್ಕೆ ತಲುಪುತ್ತೇವೆ. What is our destination? ನಮ್ಮ ಒಂದು ಹೋಗಬೇಕಾದ ಸ್ಥಳ ಯಾವುದಾಗಿದೆ? The presence of ಓ God. ದೇವರ ಪ್ರಸನ್ನತೆಯಾಗಿದೆ. The kingdom of ಓ God. ದೇವರ ರಾಜ್ಯ ಆಗಿದೆ. What is the second benefit? ಎರಡನೇ ಉಪಯೋಗ ಯಾವುದು? When we walk in the paths of God, ಯಾವಾಗ ದೇವರ ಮಾರ್ಗದಲ್ಲಿ ನಾವು ನಡೆಯುತ್ತೇವೋ our journey will be safe and secure. ನಮ್ಮ ಒಂದು ಪ್ರಯಾಣವು ಸುರಕ್ಷಿತವಾಗಿಯೂ ಚೆನ್ನಾಗಿಯೂ ಇರುತ್ತದೆ. Number 3, ಮೂರನೇದಾಗಿ when you walk in the paths of God, ನಾವು ದೇವರ ಮಾರ್ಗದಲ್ಲಿ ನಡೆಯುವಾಗ the deepest needs of our souls will be met. ನಮ್ಮ ಆತ್ಮದ ಆಳವಾದ ಎಲ್ಲಾ ಅವಶ್ಯಕತೆಗಳನ್ನ ಕರ್ತನು ಸಲ್ಲಿಸುವಾತನಾಗಿದ್ದಾನೆ. Hallelujah. Hallelujah. Just when you are going for a good picnic, ಆ ಒಳ್ಳೆಯ ಒಂದು ಪಿಕ್ನಿಕ್ಗೆ ನಾವು ಹೋಗುವಂತ it ಸಂದರ್ಭದಲ್ಲಿ is not just a destination that it's fun. ಕೇವಲ ನಾವು ತಲುಪಿದಂತದ ಜಾಗದಲ್ಲಿ ಸಂತೋಷ ಪಡೋದು ಮಾತ್ರವಲ್ಲ, Even our journey can make
fun. ನಮ್ಮ ಹೋಗುವಂತ ಪ್ರಯಾಣವೂ ಕೂಡ ನಾವು ಸಂತೋಷಕರವಾಗಿ ಸಮಾಧಾನಕರವಾಗಿ ಇರಬೇಕೆಂದು ಬಯಸುತ್ತೇವೆ. When you are on the Lord's path, ನೀವು ಯಾವಾಗ ದೇವರ ಮಾರ್ಗದಲ್ಲಿ ನಡೆಯುತ್ತೀರೋ it's not just a destination. ಕೇವಲ ನಾವು ನಡೆದು ತಲುಪುವಂತ ಜಾಗ ಮಾತ್ರವಲ್ಲ, Even your journey along with God will be fun and blessing. ನಾವು ದೇವರ ಜೊತೆ ಮಾಡುವಂತ ಪ್ರಯಾಣವೂ ಕೂಡ ಆಶೀರ್ವಾದಕರವಾಗಿರುತ್ತದೆ. Hallelujah. Hallelujah. Just today, this is the Lord's word. ಇವತ್ತಿನ ದಿವಸ ದೇವರ ವಾಕ್ಯ ನಿಮಗಾಗಿ ಆಗಿದೆ. Stop looking for new things in this modernized world. ಈ ಒಂದು ನವೀಕರಿಸಲ್ಪಟ್ಟ ಜಗತ್ತಿನಲ್ಲಿ ನೀವು ಹೊಸ ವಿಚಾರಗಳನ್ನ ನೋಡುವುದನ್ನ ನಾವು Don't ಬಿಟ್ಟುಬಿಡೋಣ. be attracted by the attractive side of this world. ಈ ಲೋಕದ ಆಕರ್ಷಣೆ ಉಳ್ಳಂತ ಜಾಗದ ಕಡೆ ನಾವು ಆಕರ್ಷಣೆಗೊಳ್ಳುವುದನ್ನ ನಿಲ್ಲಿಸೋಣ. The Lord's word says, ಇವತ್ತಿನ ದಿವಸ ದೇವರ ವಾಕ್ಯ ಈ ರೀತಿಯಲ್ಲಿ ಹೇಳ್ತಾ ಇದೆ, look for the old paths. ಹಳೆಯ ಪುರಾತನ ಮಾರ್ಗಗಳಿಗೋಸ್ಕರ ನೀವು ಹುಡುಕ್ರಿ ಅನ್ನೋದನ್ನ ಹೇಳ್ತಾ ಇದೆ. Let us come back to the right worship. ಸಭೆ, ನಾವು ನಿಜವಾದ ಸತ್ಯವಾದ ಆರಾಧನೆ ಎಡೆಗೆ ನಾವು ಬರೋಣ. Let us come back to the right teaching of God. ದೇವರ ನಿಜವಾದ ಸತ್ಯವಾದ ಬೋಧನೆ ಎಡೆಗೆ ಬರೋಣ. Let our lives become God-centered. ನಾವು ದೇವರನ್ನೇ ದೃಷ್ಟಿಸಿ ನೋಡುವ, ದೇವರನ್ನು ಕೇಂದ್ರೀಕರಿಸಿ ಕೆಲಸಗಳನ್ನ ಮಾಡೋಣ. Let us begin to have intercession prayers and fasting prayers. ಉಪವಾಸ ಪ್ರಾರ್ಥನೆ, ಮಧ್ಯಸ್ಥಿಕೆ ಪ್ರಾರ್ಥನೆಯನ್ನ ನಾವು ಮಾಡೋಣ. Then you will find rest for your souls. ಆಗ ಮಾತ್ರವೇ ನೀವು ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿಯನ್ನ ಪಡೆಯುವವರಾಗಿರುತ್ತೀರಿ. Hallelujah. Praise the Lord. ದೇವರ ಪರಿಶುದ್ಧ ನಾಮಕ್ಕೆ Bless ಸ್ತೋತ್ರವಾಗಲಿ. everyone according to this word of ಈ God. ವಾಕ್ಯದ ಪ್ರಕಾರವಾಗಿ ದೇವರು ನಿಮ್ಮನ್ನೆಲ್ಲರನ್ನ ಆಶೀರ್ವದಿಸಲಿ. Especially according to Jeremiah chapter 6 verse number 16. ಯೆರೆಮೀಯ 6ನೇ ಅಧ್ಯಾಯ 16ನೇ ವಚನದ ಪ್ರಕಾರವಾಗಿ ದೇವರು ನಿಮ್ಮನ್ನೆಲ್ಲರನ್ನ ಆಶೀರ್ವದಿಸಲಿ. ಈ ಸಮಯದಲ್ಲಿ ನಮ್ಮನ್ನು ನಾವು ಕರ್ತನ ಕರಗಳಿಗೆ ಒಪ್ಪಿಸೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವರ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಹೌದು ಸ್ವಾಮಿ, ಕರ್ತನೇ ರಾಜ, ನೀನು ನಿನ್ನ ಪುರಾತನ ಮಾರ್ಗಗಳನ್ನ ಹುಡುಕುವ ಹಾಗೆ, ನಿನ್ನ ಪುರಾತನ ಮಾರ್ಗವನ್ನ ಕಂಡುಕೊಳ್ಳುವ ಹಾಗೆ, ನಿನ್ನ ಪುರಾತನ ಮಾರ್ಗದಲ್ಲಿ ನಾವು ಗಟ್ಟಿಯಾಗಿ ನಿಲ್ಲುವ ಹಾಗೆ, ಅದನ್ನ ಹುಡುಕುವ ಹಾಗೆ ನಮಗೆ ಸಹಾಯದಸ್ತವನ್ನ ಚಾಚುವಹಿಸಪ್ಪ. ಕರ್ತನೇ ರಾಜ, ಅಂತರ್ಜಾಲದ ಯುಗ ಕರ್ತನೆ, ಅದೇ ರೀತಿಯಲ್ಲಿ ಸ್ವಾಮಿ ನವೀಕರಿಸಲ್ಪಟ್ಟಂತ ಕರ್ತನೆ ಈ ಜಗತ್ತಿನಲ್ಲಿ ಸ್ವಾಮಿ, ನಾವು ಕರ್ತನೆ ಯಾರೇ ಏನೇ ಕರ್ತನೆ ಹೊಸದಾದ ವಿಚಾರಗಳನ್ನ ಮಾಡಿದರೂ ಕೂಡ, ಹೊಸದಾದ ವಿಚಾರಗಳು ಕಿವಿಗೆ ಬಿದ್ದರೂ ಕೂಡ, ಹೊಸದಾದ ವಿಚಾರಗಳನ್ನ ಕಣ್ಣಿನಿಂದ ನೋಡಿದ್ದರೂ ಕೂಡ ಕರ್ತನೇ ರಾಜ, ಆದಿ ಅಪೊಸ್ತಲರು ಯಾವ ರೀತಿಯಲ್ಲಿ ಕರ್ತನೆ ಆರಾಧನೆ ಮಾಡುತ್ತಿದ್ದರು, ಆದಿ ಅಪೊಸ್ತಲರು ಕರ್ತನೆ ಯಾವ ಸುವಾರ್ತೆಯನ್ನು ಸಾರುತ್ತಿದ್ದರು, ಕರ್ತನೆ ಆದಿ ಅಪೊಸ್ತಲರು ಯಾವ ಕರ್ತನೆ ರಾಜ ಕಾರ್ಯಗಳನ್ನ ಮಾಡುತ್ತಿದ್ದರು, ಅದೇ ರೀತಿಯಲ್ಲಿ ನಿನ್ನ ವಾಕ್ಯಗಳ ಪ್ರಕಾರವಾಗಿ ನಡೆದುಕೊಳ್ಳುವ ಹಾಗೆ ನಮಗೆ ಸಹಾಯ ಮಾಡು ಸ್ವಾಮಿ. ಕರ್ತನೆ ಪುರಾತನ ಮಾರ್ಗದಲ್ಲಿ ನಾವು ನಡೆಯುವಾಗ ಸಹಾಯ ಮಾಡು ಕರ್ತನೆ. ಆ ಮಾರ್ಗದಲ್ಲಿ ನಡೆದು ಕರ್ತನೆ ನಮ್ಮ ಆತ್ಮಗಳಿಗೆ ವಿಶ್ರಾಂತಿಯನ್ನ ಹೊಂದುವ ಹಾಗೆ, ನಾವು ಸರಿಯಾದ ಮಾರ್ಗಕ್ಕೆ ತಲುಪುವ ಹಾಗೆ, ಸರಿಯಾದ ಸ್ಥಳಕ್ಕೆ ತಲುಪುವ ಹಾಗೆ ನಮಗೆ ಸಹಾಯದಸ್ತವನ್ನ ಚಾಚುವಹಿಸಪ್ಪ. ನಮ್ಮ ಮಾರ್ಗಗಳನ್ನ ಕರ್ತನೆ ತಪ್ಪಿಸುವಂತ ಎಲ್ಲ ಸೈತಾನನ ಕಾರ್ಯಗಳನ್ನ, ತಂತ್ರಗಳನ್ನ, ಎಲ್ಲ ಕರ್ತನೆ ನವೀಕರಿಸಲ್ಪಟ್ಟಂತ ವಿಚಾರಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದಾಕ್ತಾರೆ. ಯಾರೆಲ್ಲ ಇದರಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೋ ಸ್ವಾಮಿ ಕರ್ತನೆ, ಅವರೆಲ್ಲರೂ ಸ್ವಾಮಿ ಕರ್ತನೆ ತಿರುಗಿ ಬರುವ ಹಾಗೆ ನಿನ್ನ ಕಾರ್ಯ ಮಾಡುವುದಕ್ಕಾಗಿ ಸ್ತೋತ್ರ. ಕರ್ತನ ಆದೇಶ ಸ್ವಾಮಿ ಹೆಸರಲ್ಲಿ ಪ್ರಾರ್ಥಿಸಿ ಹೊಂದಿಕೊಡ್ತೇನೆ, ಜೀವವುಳ್ಳ ತಂದೆಯೇ, ಆಮೆನ್.